ಚಾ ಕುಡ್ದಿನಿ ಈಗ ಬಿಸಿಗಿರ್ತಾವ್ರಿ ಅದಕ್ಕ ಇವತ್ತಿನ ದಿನ ಹೌದು ನಾಗಣಸೂರ ಗ್ರಾಮದಲ್ಲಿ ಹೌದು ವಾಸ್ತು ಶಾಂತಿ ನಿಮಿತ್ತದ ಸಲುವಾಗಿ ಬೆಳ್ಳಿನ ಪದಗಳನ್ನು ಕೇಳಲಿಕ್ಕೆ ಕೂಡಿರ್ತಕ್ಕಂಥ ಅದ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಲ್ಲಿ ಹೌದು ಮತ್ತೊಮ್ಮೆ ಮಗದೊಮ್ಮೆ ಈ ಬಸನಾಳ ಸಂಘದ ಪರವಾಗಿ ಎರಡನೇ ಸುತ್ತಿನ ಭಕ್ತಿಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸುತ್ತ ಅದಕ್ಕೆ ಗೌಡಣ್ಣ ಏನಾಗೇನ್ ಸಿದ್ದು ಅಣ್ಣ ಜ್ಞಾನಿಗಳಾಗಿರ್ತಕ್ಕಂಥವ್ರು ಹೌದು ಒಂದು ಕಡೆ ಒಂದು ಮಾತನ್ನ ಹೇಳಿದ್ರು. ಏನತ್ತ ಹಲವು ನೋಡಿದರೇನು ಚೆಲುವ ನಾಡೇನು. ಹೌದು ಹಲವು ಓದಿದರೇನು ಚೆಲುವ ಆದರೇನು. ಹಲವು ಓದಿದರೇನು ಚೆಲುವ ನಾದಡೇನು ಕುಲುವಂತನಾಗಿ ಫಲವೇನು. ಹೌದು ಸಾಂಬನ ಒಲಿಮಿಗೆ ಹೇಳ್ಯಾರ. ಹೌದು ಇದೇ ಮಾತು ಯಾಕೆ ಕೇಳಿರಿಪ್ಪ ಹಿಂಗಂದ್ರೆ ಗೊತ್ತಿಲ್ಲ ಏನು. ಇಲ್ಲ ಹಲವು ಓದಿದಡೇನು ಅಂತ ತಿಳ್ಕೊಂಡು ಕೇಳಿದ್ರ ಹೌದು ನಾ ಖಂಡಾಪಟ್ಟಿ ಓದ್ಕೊಂಡಿನಿ. ಹೌದು ನಾ ಬಾಳ ಶಾಣೆ ಇದ್ದೀನಿ. ಬಾ ದಮ್ ಇದ್ದೀನಿ. ನಾ ಗೈಬೀಶ್ ಮಾಸ್ತರ್ ಬಳಿ ಎಲ್ಲಾ ವಿಷಯ ಕಲಿತೀನಿ. ಹೌದು ನಾವ್ ಗಡ್ಡ ಬಿಟ್ಟಿದಂದ್ರೆ ಹೆಂಗ್ ಕೆಲ್ಸ ಕೊಡ್ತದ್ರಿ. ಹಲವನ್ನು ಓದಿದ್ದಾಡಂದ್ರೆ ಹಿಂಗ. ಚಲೋ ನಾಡೋಡು ಅಂದ್ರೆ ಏನು. ಇದು ಹೆಂಗ್ರಿಪ್ಪ ನಾ ಬಾಳ ಬೆಳಗಿದ್ದೀನಿ. ಹೌದು ನಾ ಬಾಳ ದಮ್ ಇದ್ದೀನಿ. ದಮ್ ಇದ್ರೆ ನೀಲಿ ಅನ್ಸ್ತಾರ ಏನು ಹೊಡಿತೀರಿ ಏನು ಏನ್ ಹಲ್ ಕಡಿತೀರಿ. ನಾ ಅಫ್ಜಲ್ಪುರ್ ಸಿದ್ದುಗ್ ಎತ್ತಲ್ಲ. ನಿನಗೆ ಎತ್ತ ನಮ್ ಜೀಪ್ನ ಅವಕಟ್ಟೇನು ಏನ್ ತಿಳಿಲಿ ನೀ ನನಗ. ಹೌದು ಜೀಪ್ನಾಗಿಲ್ಲ ನಾ ಬಂದ ಹೆಡಕ್ ಮ್ಯಾಗ ಹೊತ್ಕೊಂಡು ಹೋಯ್ತಾ. ನಾನ್ ನೋಡ್ಲಕ್ಕ ಇಟ್ಟಿದ್ರೆ ಬಕ್ರೆ. ಎಲುನ ಪಿಂಡದ ಮುಳುಕ ನಮ್ಮದು. ಯಾಕ ನಾನು ದಿನ ಹಮ್ಮಲ್ಲಿ ಹೊಡಿದ್ನು. ಹಮ್ಮಲ್ಲಿ ಅಡ್ಡಾಡಿ ಸಿಮ್ಟಿನ ಚೀಲ ಮೂರ್ ಹೆಡಕಿನ ಮ್ಯಾಗ ಇಟ್ಕೊಂಡು ಹೋಯ್ತು ಹಿಂಗ. ಹೌದು ಒಂದ್ ಬೀಸ್ ಹೋಗಿದ ಮೂರ್ ಸಿಮ್ಟಿನ ಚೀಲ ಹಂಗ ಹೋಗಿ ಬೀಳ್ತಾವ. ಕಂಡಾಬಿಟ್ಟು ಆಗಿದ್ದೇನೇನು ಕೈ ಹಿಡಿದ ಜೋಗತ್. ಮತ್ತ ನೀನ್ ನಿನ್ರಿ ಕೈ ಹಿಡಿದು ಸರಸ್ಲಿ ಅಂದ್ರೆ ಇವತ್ತಿನ ಮೀಸಿ ಬಳಸ್ಕೊಂಡ್ ತಿರ್ಗಾಡ್ತೀನಿ. ಮತ್ತ ಹೌದು ನೀ ಅಳಿಗಾಡಬಾರ್ದ. ಮತ್ತ ನಾ ಕೈ ಹಿಡಿದ ಜೋಗದಾಗ ಅಳಿಗಾಡ್ಬಾರ್ದು. ಹೊಟ್ಟೆ ಸುಮ್ ಗೋಟ್ ನಿತ್ತಾಗಿ ನಿಂದಿರ್ಬೇಕು. ಮತ್ತ ನಾ ಬಾಳ್ ಚಂದ ಇದೀನಿ. ನಾ ಬಾಳ್ ಪಿಂಡ್ ಅದೀನಿ. ನನಗ ನೋಡಿದ್ರ ಅನ್ಸುತ್ತಾರೆ ಇವ್ರು. ಹೌದು ಅನ್ಸಿದ್ರೆ ಹೇಳ್ಯಾರ ಏನು ಏನು ರೂಪವಂತನಿದ್ದು ಫಲವೇನು. ಹೌದು ಹಲವು ನೋದಿದಡೇನು ಚೆಲುವ ನಾದಡೇನು. ನಾ ಆ ಕುಲದವಿದ್ದೀನಿ ಈ ಕುಲದವಿದ್ದೀನಿ ತಿಳ್ಕೊಂಡ ಅಂದ್ರ ಪರಮಾತ್ಮ ಒಲಿಯುವುದಿಲ್ಲ. ಎರಡೇ ಕುಲ, ಒಂದು ಗಂಡ ಒಂದು ಹೆಣ್ಣ. ಹೌದು 18 ಕುಲಗಳ ನಾವು ಮಾಡ್ಕೊಂಡು ಕೂತೇವು. ಅದಕ್ಕೆ ಅಂಬಿಗರ ಚಿವಡೆಯನವ್ರು ಹೇಳ್ಯಾರ ಏನತ್ತ ನಾ ಹೆಚ್ಚ ನೀ ಹೆಚ್ಚ ಅಂತ ಬಡಿದಾಡುತ್ತಾವು ಎಂತ ಹುಚ್ಚ ಜನ. ಹೌದು ಎಂತ ಹುಚ್ಚ ಜನ. ಹೆಚ್ಚ ಅಂದವರಿಗೆ ಮಚ್ಚೀಲೆ ಹೊಡಿ ಅಂದ ಚೌಡಯ್ಯ ನಿಜ ಶರಣ. ಹೌದು ಆ ಜಾತಿ ಈ ಜಾತಿ ಕುಲ 18 ಜಾತಿ ಬರ್ನಿಟ್ಟ ಪ್ರಮಾಣ ಪುತ್ರರಾಗಿ ನಾವು ಸೇವೆ ಮಾಡುದು ನಡೀತು. ಇಲ್ಲಿದ ಅಕ್ಷರ ಧ್ಯಾನ. ಹೌದು ಸಮಗಾರ ಹರಳೈಗ ಶರಣು ಶರಣಾರ್ಥಿ ಅಂದ ಆಗಿನ ಬಸವಣ್ಣ. ಹೌದು ಬಸವಣ್ಣ ಕಂದನಂದು ದಿಂಗಾಗಿ ಹರಳಯ್ಯ ಮಾಡೇನ ಯೋಚನೆ. ಹೌದು ಯೋಚನೆ ಪಾಪ ಕಳಿಯುವುದಕ್ಕಾಗಿ ಪಾದರಕ್ಷೆ ಮಾಡಿ ಕೊಡವನು ಅಂದಾನ. ಹಿಂದ ಒಂದರ ಹೇಳುವ ಮಾಸ್ತಾರ. ಹೌದು ಬರೋಣ ಮಾಡಿಬಿಟ್ರ ಸುಲಭ. ಯಾಕಕ್ಕ ಹ್ಯಾಂಗ ಹೇಳಿತಕ್ಕ ಮಾತು ಮಾತಾಡಿದ್ರ ಮುತ್ತು ಉದುರ್ದಂಗ ಆಗಿರ್ಬೇಕು. ಹೌದು ಮುತ್ತು ಉದುರ್ದಂಗ ಆಗಿರ್ಬೇಕು. ಅದಕ್ಕೆ ತೊದಲ ಬಗ್ಗೆ ಮಾಳೋ ಮಾಸ್ತರ್ ಒಂದು ಮಾತು ಹೇಳ್ತಾರ. ಏನು ಅಳತಿ ನೋಡಿ ಅಂಗಿ ಒಲಿಬೇಕು, ಗುಣ ನೋಡಿ ಗೆಳತನ ಮಾಡ್ಬೇಕು, ಬಾಳೆ ನೋಡಿ ಬದುಕು ಮಾಡ್ಬೇಕು, ರುಚಿ ನೋಡಿ ಹಣ್ಣು ತಿರ್ಬೇಕು, ಹೆಂಗ್ ನೋಡಿ ಪತ್ರ ಬರಿಬೇಕು, ಹಳ್ಯಾಗ ನೋಡಿ ಮಗಳು ಕೊಡ್ಬೇಕು. ಹೌದು ಈ ನಾಗಾಡ್ಸೂರು ಊರೊಳಗೆ ಅಫ್ಜಲ್ಪುರ್ ಸಿದ್ದನು ಕೂಡ ಹಾಡಿಕೆ ಮಾಡ್ಬೇಕಾದ್ರೆ ಬಾಳಿ ಹಚ್ಚರಿಟ್ಟು ಹಾಡಿಕೆ ಮಾಡ್ಬೇಕು ನೀ. ಹೌದು ಓದಿದ್ರೆ ಹಿಂಗ ಉಡುಪಿ ಹೋಟೆಲ್ದಾಗ ಇದು ತಿಂದಂಗ ಆಗ್ಬೇಕು ಐಟಮ. ಏನು ಮಾತಾಡ್ತೀರಿ ಏನಿಲ್ಲ. ನನಗೂ ಏನೋ ತಿಳಿಯಲಾಗ್ಯದ ಇಲ್ಲಿ. ಸಣ್ಣ ಪಾರನ ಅಂಜಿಸ್ಕೋಬೇಕತ್ ಮಾಡ್ಯಾರ ಅವ್ರು. ಹೌದು ಸಣ್ಣವ್ರು ಅಲ್ರಿ. ಇವ್ರು 3 ಮಕ್ಕಳವ. 3 ಏನಿಲ್ಲ 2 ಗಂಡಸ ಮಕ್ಕಳದಾವ. 2 ಮೊಮ್ಮಕ್ಕಳು. ನಮ್ ಕಾಶಿ ಬ್ಯಾಕೋರಿಗೆ ನಂಗೆ ಗೊತ್ತದ 2 ಗಂಡಸ ಮಕ್ಳು ಇದ್ದಿದ್ದು. ಮೊಮ್ಮಕ್ಕಳು ಎಷ್ಟು ಮಂದಿ ಅಲ್ಲ ದಿನ ಹೊತ್ಕೊಂಡ್ ತಿರುಗಾಡ್ತಾರ. ಅಲ್ಲಿ ನಮ್ಮ ಮನೆ ಬರ್ಲಿಕ್ಕೆ ಯಾರದಾರ ಅವರು. ಹಿಂಗೇನು ನಾ ಸುಳಿದ್ರ ಯಾಕ್ರೇಕರು ನೋಡಲಿ ಹೂ ಅನಿಸ್ಬೇಕು ಸಬದ ಕೈಲಿ.
ಸಿದ್ಧಾಂತ ಆಗ್ಬೇಕು ಒಟ್ಟ. ಸಿದ್ದಟ್ಗಿ ಅಂದ್ರೆ ಈಗ ಹೂ ಅಂದ ಬಳಿಕ ಸಿದ್ದಟ್ಗಿ. ಹಾ ಹೌದಿಲ್ಲ? ಹೌದು ಅದಕ್ಕೆ ಇರ್ಲಿ. ಹೌದು. ಸುಮ್ ಹಿಂಗೆ ಪಾಜಿಲ್ ಮಾತಾಡಿ ಹಾ ಕೆಸರ ಕಲಗೋದಕ್ಕೆ ಬೆಳಕ್ ಹರದಕ್ಕೆ ಹಿಂಗ್ ಹೋಗೋದು ಬೇಡ. ಹಾ ಅದಕ್ಕ ಎದಕ್ಕ ಇನ್ನೊಂದು ಕಡೆ ಜ್ಞಾನಿಗಳಾಗಿರ್ತಕ್ಕಂಥ ಒಂದು ಮಾತು ಹಿಂಗ ಹೇಳ್ತಾರ. ಏನತ್ತ? ನಾದ ಪ್ರಿಯ ಶಿವನೆಂಬುವರು ನಾದ ಶಿವಪ್ರಿಯರಲ್ಲ, ವೇದ ಶಿವಪ್ರಿಯರೆಂಬುವರು ವೇದ ಶಿವಪ್ರಿಯರಲ್ಲ. ಶಿಲವಲ್ಲವ ನಾದವನ್ನು ಮಾಡಿದ ರಾವಣನಿಗೆ ಅರೆ ಆಯುಷ್ಯವಾಯ್ತು, ವೇದವನ್ನು ಓದಿದ ಬ್ರಹ್ಮನ ಶಿರ ಹೋಯ್ತು. ಆಯ್ತು. ನಾದ ಪ್ರಿಯನು ಅಲ್ಲ, ವೇದ ಪ್ರಿಯನು ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ಹೌದಪ್ಪ ಹೌದು. ಇದೇ ಮಾತು ಯಾಕೆ ಹೇಳ್ಯಾರಿಪ್ಪ? ಇದೇ ಮಾತು ಯಾಕೆ ಹೇಳ್ಯಾರಂತಕ್ಕಂಥದ್ದು ಹೌದು ಬಿಡಿಸಿ ಹೇಳೋದಾಗಿನ ದೈವಕ್ಕೂ ಗೊತ್ತದ. ಹೌದು. ಇದು ಬಹುತೇಕ ಸರಿಜೋಡಿ ಕಲಾವಂತರಿಗೆ ತಿಳಿಲಿಕ್ಕಿಲ್ಲ. ಹಾ ಖರೆ ಅವ್ರಿಗೇನ್ ತಿಳಿಲಿಲ್ಲ ಅಂದ್ರೆ ನಮ್ಗೆ ಹರಕತ್ತೇನಿಲ್ಲ. ಹೌದು. ಅವ್ರಿಂದ ನಮ್ಮಲ್ಲಿ ಇರ್ತದ. ಅದಕ್ಕೆ ಇರ್ಲಿ. ಹೌದು. ಈಗಾಗಲೇ ಒಳ್ಳೆ ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮ ಸಾಗಿಕೊಂಡು ಬಂದದ. ಒಬ್ರು ಕಮಿಟಿಯವರು ಬಂದು ಹೌದು ವೇಷ್ಟಿ ಮತ್ತು ಸಂವೇಷ್ಟಿ ವಿಷಯವನ್ನ ಹೌದು ಇಡುವಂತ ಕಾಲಕ್ಕ ಹೌದಪ್ಪ ನಾವು ಸಂವೇಷ್ಟಿ ವಿಷಯವನ್ನು ಹಿಡ್ಕೊಂಡು ಹೌದು ಅವ್ರ ಹತ್ತಾರ ಏನು ಸಂವೇಷ್ಟಿ ಹಿಂಗ ಅನ್ಬೇಕತ್ತ. ಸಂವೇಷ್ಟಿ 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 ಅನ್ಬೇಕತ್ತ. ಹೌದು. ನಮ್ಮದು ಊರು ಯಾವ್ರ? ಯಾವೂರ? ಅಪಜಲಪುರ. ಏನು? ಅಪಜಲಪುರ. ಬ ಇಲ್ಲ, ಅಪಜಲಪುರ ಅದನ್ನ ಮೂರ ಹೆಸರು. ಅಪಜಲಪುರ. ಖರೆ ಅವ್ರ ಏನಂದ್ರು ಪ್ರಥಮದಲ್ಲಿ ಬಂದ ಕೂಡಲೇನೆ ಅಫ್ಜಲ್ಪುರ್ ಸಿದ್ದು ಮಾಸ್ತರ್ ನಂದು ಅಫ್ಜಲ್ಪುರ ಅದ. ಹೌದು ಆದ. ಹಂಗ ಹೋಗ್ಬಿಡಿ. ವೇಷ್ಟಿ ಮತ್ತು ಸಂವೇಷ್ಟಿ ಹಾಂಗ ಸಂವೇಷ್ಟಿ ನಿವೇಕಿ ಅತ್ ಹಿಂಗ ಬಟ್ಟಿಟ್ಟು ಹೇಳಕತ್ತಾರ ಒತ್ತಿ 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 ಒತ್ತಿ. ನಾ ಸಂವೇಷ್ಟಿ ಅಂದ್ರ ಅದ್ರ ಅರ್ಥ ಏನು ಹೇಳಿನಂದ್ರೆ ನೀ ತಿಳ್ಕೊಬೇಕು ಮಾಸ್ತಾರ. ಹೌದಿಲ್ಲ? ಹೌದು. ಹೇಳಿದ್ರ ಅವ್ರು ಏನು ನಾನು ಅಂಕರ್ ಬಂದ ನಿನಗ ನಾಡಿ ಮ್ಯಾಗ ನೀ ಬೆಳಿಬೇಕಾದ್ರ ಇಂಥ ಇಟ್ಕೋಬಾಡ್ ನೀ ಇನ್ನ ಬೆಳೆ ಬಿದ್ದಿದಿ. ಹೌದು ಮಾಸ್ತಾರ. ಬಹುತೇಕ ನಾ ಎಟ್ಟು ಬೆಳೆದೀನಿ ಅಂತಕ್ಕಂಥದ್ದು ಹೌದು ಜನರಿಗೆ ಗೊತ್ತಾದ. ಹೌದು ಖರೆ ನಾ ಕಂಡಾಬಿಟ್ಟು ಬೆಳೆದೀನಿ ಅಂತ ತಿಳ್ಕೆಸಿಂದ್ರ ಹಿಂಗ ಅಲ್ಲಗ್ನು ಬರಲ್ಲ. ಹೌದು. ಬೆಳೆದಂದ್ರೆ ಹಿಂಗ ಮನುಷ್ಯ ಹೈಟಿ ಬೆಳೆದಲ್ರಿ. ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ ನೀ ಹೇಳ್ತಿ. ಹೌದು. ಇನ್ನು ಮುಂದಕ್ಕೆ ನಾಡಿ ಮ್ಯಾಗ ತಿರುಗಾಡಿ ಹಾಡವದಿ ಗರು ಇರಬಾರ್ದ ಮನುಷ್ಯಾಗ. ಹೌದು ಅಂತ ಹೇಳಿ ಹಿಂದಿ. ಹೌದು ನೋಡ್ರಿ ಮೊನ್ನೆ 22 ತಾರೀಕು ಚಿಕ್ಕೋಡಿ ತಾಲೂಕ್ ಬೆಳಗಾವಿ ಜಿಲ್ಲಾದೊಳಗೆ ಹಾಡದ. ಹೌದು. 18 ತಾರೀಕು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕ್ ಹಾಡಿದೆವು. ಹೌದು. ಇದ್ರಕ್ಕಿಂತ ಮೊದಲ ಎಲ್ಲಿ ಬಾದಾಮಿ ತಾಲೂಕ. ಹೌದು. ಯಾವ್ರ ಅದ್ಯಾವ ಬೊಮ್ಮನ ಬುದಿಯಾನ ಬೊಮ್ಮನಿಗೆ ಹಿಂಗೆಲ್ಲ ನಾಡಿ ಮ್ಯಾಗ ತಿರುಗಾಡಿ ನಾವು ದಿನ ಈ ಮೇಲಿನೊಳಗ ಕಾರ್ಯಕ್ರಮ ಕೊಡ್ತೇವು. ಹೌದು. ನಾಯಿನೇ ಆಗ್ಲಿ ನಾವು ಡಾಲ್ ಹಾಡಿಕೆ ಮಾಡಿದೆವು, ಬಂಗಾರ ಹಾಡಿಕೆ ಮಾಡಿದೆವು, ಕಡೆ ಹಾಡಿಕೆ ಮಾಡಿದೆವು. ಹೌದು. ಜಗತ್ತಿನೊಳಗ ಪುರಾಣ ಪಂಡಿತರು ತಿಳ್ಕೊಂಡು ಬಿರುದನ್ನ ಪಡ್ಕೊಂಡಿದ್ದೆವು. ಹೌದು. ನಾಡಿ ಮ್ಯಾಗ ನಾವು ಹೆಸರು ಮಾಡಿದೆವು. ಹೌದು. ಒಂದು ಸ್ಥಾನಕ್ಕೆ ಬೆಳೆದಿದ್ದೇನು. ಖರೆ ಇನ್ನು ಹೆಂಗ್ ಬೆಳಿಬೇಕು ಹೇಳ್ರಿ. ಅವ್ರೇ ಏನು ಬೆಳೆಸಬೇಕಲ್ಲ. ಅಫ್ಜಲ್ಪುರ್ ಸಿದ್ದು ಮಾಸ್ತರ್ ಅಂದ್ರ ಹೌದು ಜಗತ್ತಿನೊಳಗ ಎಲ್ಲಾ ಪುರಾಣ ಪಂಡಿತರಿಗೆ ಏನಾಗ್ಯದ, ರಾಯಬಾಗ ತಾಲೂಕು ಚಿಕ್ಕೋಡಿ ತಾಲೂಕದಾಗ ಹೋದ್ರ ಹೌದು ಬರೀ ಅಫ್ಜಲ್ಪುರ್ ಸಿದ್ದು ಮಾಸ್ತರ್ ಅಂದ್ರ ಪುರಾಣಿಕರ ಅದಾರ್ಥ ಗೊತ್ತಾಗ್ತದ. ಹೌದು. ಅಲ್ಲಿ ಚಿಕ್ಕೋಡಿ ತಾಲೂಕದಾಗ ಹೋಗಿ ಹಂಜಿಗಿ ವಿಠ್ಠಲ ಮಾಸ್ತರ್ ಅಂತ ಕೇಳಿದ್ರೆ ನಿನಗೆ ಯಾರನ್ನು ಫೋನ್ ಹಿಡಿಯಲ್ಲ. ಹೌದು. ಮಾತ್ ಹೇಳ್ತಾನ ನಾನೇ ನಮ್ ಮುಂದೆ ಬೆಳೆವಿದ್ದೀನತ್ತ. ಹೌದು. ಏನ ರಗಡು ಬೆಳೆದಿನ ಭಗವಂತ ಬೆಳೆಸ್ಯಾನ. ನನಗ್ ಗರು ಇಲ್ಲ. ಯಾಕ್ರಿಪ್ಪ ಎತ್ತ ಹಳಿಯದ. ನಾನು ಕೂಡ ನಡೆಯೋದಾಗಲ್ಲ. ಎತ್ತಿ ಬಾ ನೋಡಮ್, ನಾನು ಓಡ್ತೀನಿ ನೀನು ಓಡ್. ನಾ ಎಲ್ದಕ್ಕ ನಾನು ನಿಂಡ್ರಲ್ ಅಲ್ದಕ್ ನನ್ನ ಹಿಂದಾಕ ಹೋಗಿ. ಹೌದು. ಓಡ್ಕೋಗಿ ಏನೇನು ಕೆಡಿ ಬಿಟ್ರಿ ಮುದುಕಾಗ ಸ್ವಲ್ಪ ತಳ್ಕೋರಿ ಕಕ್ಕ. ಅವ್ರು ಮಾತಾಡೋಗೆಲ್ಲ ಹೋಗಿದ್ರಿ ನೀವ್ರಿ. ವಿಷಯ ಸ್ವಲ್ಪ ಸಮಾಧಾನ ತಳ್ಕೋರಿ. ಅಂಬಿಗರ ಚೌಡಯ್ಯನವ್ರ ಬಗ್ಗೆ ವೇಷ್ಟಿ ವಿಷಯ ಮಾತಾಡಿದ್ರ ಅವರು. ಹೌದು. ಮಾತಾಡ್ತೇವೆ ವಿಷಯ ಸ್ವಲ್ಪ ತಳ್ಕೋರಿ. ಹೌದು. ಅವ್ರು ಏನ್ ಮಾತಾಡಿರ್ತಾರ ಅದಕ್ಕೆ ಮಾತು ಕೊಡ್ಬೇಕಾಗ್ತದ. ಹೌದು. ಹೌದಿಲ್ಲ? ಹೌದು.
ಇರ್ಲಿ ಇರ್ಲಿ ಇಟ್ಟು ಅವ್ರು ಮಾತಾಡಿದಕ್ಕೆ ಇಟ್ಟು ಮಾತು ಮುರಿದು ಕುಡಿಬೇಕು. ಯಾಕ ಅವರು ಫಾಜಿಲ್ ಮಾತಾಡಿದ್ರಂದ್ರ ಹೌದು ನಾವು ಮಾತಾಡ್ತೇವೆ. ಈ ಬಸ್ನಾಳ ಮೇಳ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಗುರುವ ಹಿರಿಯರೆಲ್ಲ ಕುಂತೀರಿ ಕೂಡಿ ಕೈಯಾಗ ಹಿಡ್ಕೊಂಡು ಕುಂತೀರಿ ತಕಡಿ 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 ಹಂಡು ತನ ಚೆತ್ತಿ ಯಾವ ಬೀಳ್ತಾನ ನೋಡ್ರಿ ತೂಕ ಮಾಡಿ. ಹೌದು ಹೌದಿಲ್ಲ? ಹೌದು. ಇವತ್ತು ಹೊತ್ತು ಹೊಂಡತನ ಈ ವಿಷಯದೊಳಗ ಹೌದು. ಯಾರು ಚಿತ್ತಿ ಬೀಳ್ತಾರ ಯಾರ ಡಬ್ಬ ಬೀಳ್ತಾರ ಅಂತಕ್ಕಂಥ ಸ್ವಲ್ಪ ಗಡಬಡ ಮಾಡಿದ್ರೆ ಹೊಟ್ಟೆ ಗೊತ್ತಾಗಂಗಿಲ್ಲ. ಶಾಂತ್ರಿ ಅಂತ ಕೂತ್ ಕೇಳ್ರಿ. ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ವಿಷಯದ ಕಡೆ ಬರೋಣ. ಹೌದು. ನಮ್ಮ ಜೊತೆಯಲ್ಲಿ ಹಾಡ್ಲಕ್ ಬಂದಿರತಕ್ಕಂಥ ಸರಿಜೋಡಿ ಕಲಾವಂತರು. ಹೌದು. ಕಮಿಟಿಯವರು ವೇಷ್ಟಿ ಮತ್ತು ಸವ್ಯಷ್ಟಿ ವಿಷಯವನ್ನ ಇಟ್ಟಾಗ ಹೌದು ಸಮವೇಷ್ಟಿ ಅಂತಕ್ಕಂಥ ವಿಷಯವನ್ನ ನಾವು ಹಿಡ್ಕೊಂಡು ಸಮವೇಷ್ಟಿ ಅಂದ್ರೆ ಏನಪ್ಪ ಅಂತ ಕೇಳಿದ್ರ ಏನ್ರಿಪ್ಪ? ಜನರ ಕೂಡ ಒಡಗೂಡಿ ಏನು ಜನರು ಕೂಡ ಬಡದಾಡಿ ವಿಷಯ ತಪ್ಪು ಮಾತಾಡಕ್ ಹೋಗ್ಬೇಡ. ಹೌದು. ಹಿಂಗೇನು? ಜನರು ಕೂಡ ಕಲಿತು ಹೌದು ದಾನ ಧರ್ಮ ಮಾಡಿ 10 ಮಂದಿ ಸಲಕ ದಾನ ಧರ್ಮ ಮಾಡಿ ಹೌದು ಮೋಕ್ಷಕ್ಕೂ ಹೋಗಿ ಮುಟ್ಟದವ್ರು ಶ್ರೇಷ್ಠ. ಹೌದು. ವೇಷ್ಟಿ ಅಂದ್ರ ಹೌದು ನನ್ನ ಪೂರ್ತ್ಯಾಕ ನನ್ನ ನನಗೋಸ್ಕರವಾಗಿ ಬಡಿದಾಡಿ ಮುಕ್ತಿಗೆ ಹೋಗುದು ಶ್ರೇಷ್ಠ ತಿಳ್ಕೊಂಡು ಇವೆರಡು ವಿಷಯ ಅದಾವ. ಹೌದು. ಹೇಳಿದವರು ಏನತ್ತ? ಅಂಬಿಗರ ಚೌಡಯ್ಯನವರು. ಹೌದು. ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಒಬ್ಬ ಒಂಟಿಯಾಗಿ ಆತ್ಮಲಿಂಗವನ್ನು ತೋರಿಸಿ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟಿದ್ರು. ಹೌದು ಹೌದು. ವಿಷಯ ಬೆಳಸಕ್ಕ ನಾಲೆಜ್ ಅದೇನು ಇಲ್ಲತ್ತ ನಾ ಅತ್ತಿ ನಿಮಗ. ವೇಷ್ಟಿ ವಿಷಯ ಒಬ್ಬನೇ ತಪ್ಪ ಮಾಡಬೇಕು. ಹೌದು. ಶಿವನನ್ನು ಕುರಿತು ಮಾಡಬಾರ್ದು. ತನ್ನಷ್ಟಕ್ಕೆ ತನ್ನ ಚಿಂತೆ ಮಾಡಿ ತನ್ನ ಆತ್ಮದೊಳಗೆ ತನ್ನ ಅರಿಕೊಂಡು ಹೌದು ತನ್ನಗೋಸ್ಕರನೇ ತಪ್ಪ ಮಾಡಿ ತಾನೇ ಮುಕ್ತಿಗೆ ಹೋಗಬೇಕು. ಹೌದು. ಅದಕ್ಕೆ ವೇಸ್ಟ್ ಕರೆದಾರ. ಒಬ್ಬನೇ ಮಾಡ್ಬೇಕು. ಏನ್ ಮಾಡಿದ್ರು? ಹೌದು. ಅಂಬಿಗರ ಚಡಯ್ಯ ಏನು ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟಬೇಕಾದ್ರೆ ತಾವೆಲ್ಲ ಲಕ್ಷ್ಯ ಇಡ್ರಿ. ಹೌದು. ಹೊಳಿ ದಾಟ್ಸ್ಯಾನ ಅಂಬಿಗರ ಚೌಡಯ್ಯ. ಹೌದು. ಯಾರಿಗೆ? ಜನರಿಗೆ. ಹೌದು. ಈ ದಡದಿಂದ ಆ ದಡಕ್ಕೆ ಹೋಗ್ಬೇಕಾದ್ರ ಏನು ಒಬ್ಬನೇ ಕೂತು ದಾಟ್ಯಾನು? ಹೌದು. ಏನು ಜನರಿಗೆ ಕೂಡಿಸ್ಕೊಂಡು ಸವೇಷ್ಟಿ ಜನರಿಗೆ ಕೂಡಿಸ್ಕೊಂಡು ದಾಟ್ಸ್ಯಾನು? ಹೌದು. ಒಂದೇ ಮಾತ. ಹೌದು. ಅಂಬಿಗರ ಚೌಡಯ್ಯನವರು ಜನರ ಸಲುವಾಗಿ ಹೌದು ನಾ ಹೆಚ್ಚ ನೀ ಹೆಚ್ಚ ಅಂತ ಬಡಿದಾಡ್ತಾವ್ಯವು. ಹೌದು. ಹಿಂಗ ಸಾಹಿತ್ಯ ತಿಳ್ಕೊಂಡು ನಾ ವಚನ ಹೇಳ್ದಾರ ಶುದ್ಧ ಅವತ್ತ ತಿಳ್ಕೊಂಡು ಅದಕ್ಕೆ ಹೇಳ್ಯಾನ. ಏನತ್ತ? ಉಚ್ಚೆಯ ಬಚ್ಚಲಲ್ಲಿ ಹುಟ್ಟಿ ನಾ ಹೆಚ್ಚ ನೀ ಹೆಚ್ಚ ಅನ್ನುವಂತ ಕಡು ಮೂರ್ಖರಿಗೆ ಮೂಡಲ ದಿಕ್ಕಿಗೆ ನಿಂದ್ರಿಸಿ 3 ಎಣ್ಣಿನ ಹಳ್ಳ ತೆರಿ ಮೇಲೆ ಇಟ್ಟು ಕೆರುವತ್ತೋದು ಹುಡಿ ಅಂದ ನಮ್ಮ ಅಂಬಿಗರ ಚೌಡಯ್ಯ. ಹೌದು. ಮತ್ತು ಹೊಸ ಕುರಿ ಹೋದ್ರ ಕಿಮ್ಮತ್ತಿಲ್ಲ ಹಳೆ ಕುರಿ ಹೊಡಿ ಅಂದ. ಅಂಬಿಗ ನೆಂದು ಕುಂದ ನುಡಿಯಲು ಬೇಡ ನಂಬಿದರೆ ಒಂದೇ ಹುಟ್ಟಿನಲ್ಲಿ ಕಡೆಗಾಯಿಸಲು ನಮ್ಮ ನಿಜಚರಣ ಅಂಬಿಗರ ಚೌಡಯ್ಯ. ಹೌದು. ಅಂಬಿಗರ ಚೌಡಯ್ಯನವರು ಒಬ್ಬ ಒಂಟಿಯಾಗಿ ಇಲ್ಲ ಅವ್ರೆಂದು. ಚೌಡದಾನಪುರ ಅನ್ನುವಂಥ ಊರೊಳಗ ಏನೇನು ಅದಂತ ಅವ್ರ ವಿಷಯ ಅಂತಕ್ಕಂಥ ನಿಮ್ಗೆ ಗೊತ್ತದ. ಹೌದು. ಹೊಳಿ ದಾಟಿಸ್ಬೇಕಾದ್ರೆ ಜನರಿಗೆ ಏನಾಗ್ಯದ? ಎಲ್ಲರಿಗೆ ಕರ್ಕೊಂಡು ಹೊಳಿ ದಾಟಿಸ್ಯಾನ. ಇಂಥ ಪುಣ್ಯದ ಕೆಲಸ ಮಾಡ್ಯಾನ ತಿಳ್ಕೊಂಡು ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟ್ಯಾನ. ಎಲ್ಲರೂ ಕೂಡಿ ಎಲ್ಲರೂ ಸಲ್ಯಾಕ ಯಾವ ದುಡುದು ದಾನ ಧರ್ಮ ಮಾಡ್ತಾನ ನೋಡು ಅವನು ಸವ್ಯಷ್ಟಿ ಅವನೇ ಮುಕ್ತಿ ಮಂದಿರಕ್ಕೆ ಹೋಗ್ತಾನ. ಸವ್ಯಷ್ಟಿ ಹೇಳ್ತಾರ. ಹೌದು. ನೀ ಏನು ವೇಷ್ಟಿ ವಿಷಯ ಹಿಡಿದಿದ್ ನೋಡು. ಹೌದು. ವೇಷ್ಟಿ ಅಂದ್ರೆ ಅಂಬಿಗರ ಚೌಡಯ್ಯನ ಕೂಡ ಯಾರು ಇರಬಾರದು. ಒಬ್ಬನೇ ಇರಬೇಕು. ಯಾವ ಬಸವಣ್ಣಗ ಆತ್ಮಲಿಂಗನ ತೋರಿಸಬಾರ್ದವ. ತನ್ನ ಆತ್ಮಲಿಂಗ ತಾನೇ ನೋಡಿ ಮುಕ್ತಿ ಮಂದಿರಕ್ಕೆ ಹೋಗಬೇಕು. ಹೌದು. ವಿಷಯ ಬರಬರಿ ಇಲ್ರಿ? ಹೌದು. ವೇಷ್ಟಿ ಅಂದ್ರ ಒಬ್ಬನೇ ಮಾಡ್ಬೇಕವ. ಸವೇಷ್ಟಿ ಅಂದ್ರ 4 ಮಂದಿಗೋಸ್ಕರವಾಗಿ ದಾನ ಧರ್ಮ ಮಾಡಿ ಮಳಿ ಬರ್ಲಿಲ್ಲ ಊರಾಗ ಅಂದ್ರ ಈ ಜನರ ಸರಿಯಾಕ ತಪ್ಪ ಕೂತು ಮಳಿ ತರಿಸದಂದ್ರ ಅವ ಮುಕ್ತಿ ಮಂದಿರಕ್ಕೆ ಹೋಗ್ತಾನ. 4 ಮಂದಿಗೆ ಹಿತ ಆಗ್ತದ. ಇದಕ್ಕೆ ಸವೇಷ್ಟಿ ಅಂತ ಕರೆದಾರ. ಹೌದು. ಹಂಗಿಲ್ಲ ಹ್ಞೂ ಇಲ್ಲ. ನಂದು 4 ಎಕರೆ ಹೊಲ ಅದ. ನನ್ನ ಹೊಲದಾಗ ಇಟ್ಟೆ ಮಳಿ ಆಗ್ಬೇಕು.
ತಪಶ್ಚರ್ಯ ಮಾಡುವ. ಹೌದು. ಖರೆ ನಾನು ಹೊಲ್ದಾಗಿ ಬರ್ತದ ಖರೆ ಅದು ಯಾರಿಗೆ ದಾನ ಧರ್ಮ ಪರೋಪಕಾರ ಮಾಡಿದ್ರೆ ಆಗಂಗಿಲ್ಲ ಅದು. ಹೌದು. ಪುಣ್ಯ ಸಿಗಂಗಿಲ್ಲ ಅದು. ಇಲ್ಲ. ಮುಗುಳ ಕೊಡ ಎಲ್ಲ ಲಿಂಗರು ಏನ್ ಮಾಡಿದ್ರು? ಒಂದಲ್ಲದೆ ಎರಡು ಹೆಂಡ್ರನ್ನ ಮಾಡ್ಕೊಂಡ. ಹೌದು. ಏನು ಏನ್ ಮಾಡ್ದ? ಒಂದಲ್ಲದೆ ಎರಡು ಹೆಂಡ್ರ ಮಾಡ್ಕೊಂಡು ಹೌದು ಲಚ್ಚಾಣದ ಸಿದ್ಧಲಿಂಗ ಗುರುವನ್ನು ಮಾಡ್ಕೊಂಡ. ಹೌದು. ಜಗತ್ತಿನೊಳಗ ಸುಡುಗಾಡ ಹೋಗಿ ಮುಗುಳು ಕೂಡ ಮುಕ್ತಿ ಮಂದಿರ ಮಾಡದ. ಹೌದು. ಎದರದಿಂದ? ಎದರಿಂದ? ಸವೇಷ್ಟಿದಿಂದ. ಹೌದು. ಏನು ವಿಷಯ ಮಾತಾಡ್ತೀರಿ? ನೀವೇನು ಮಾತಾಡಿರಿ ನೋಡು. ಅಂಬಿಗರ ಚೌಡಯ್ಯನವರು. ಹೌದು. ಅಂಬಿಗರ ಚೌಡಯ್ಯನವರು ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟಬೇಕಾದ್ರ ಹೌದು ಒಟ್ಟೆ ಅವ್ರು ಯಾರು ಕೂಡ ಸಂಪರ್ಕ ಮಾಡಿರಬಾರದು. ಹಾ ಹೌದಿಲ್ಲ? ಹೌದು. ಮಗ ಹುಟ್ಟದಪ್ಪ ಅಂತ ಕೇಳಿದ್ರೆ ತಂದೆ ತಾಯಿ ವಾತ್ಸಲ್ಯದೊಳಗೆ ಮಗ ಬೆಳಿತಾನ. ಹಾ ಒಂದು ಗುಂಪಿರ್ತದ. ಹೌದು. ಖರೆ ತಂದೆ ತಾಯಿ ಸಲಕ್ಕೆ ಮಗನು ಏನು ಮಾಡಬಹುದು, ಮಕ್ಕಳ ಸಲಕ್ಕೆ ತಂದೆ ತಾಯಿನೂ ಏನು ಮಾಡಬಹುದು. ಹೌದು. ಇದಕ್ಕೆ ಸವೆಸ್ಟ್ ಎತ್ತಾರ. ಹೌದು. ಬರೀ ಎಲ್ಲ ನನ್ನ ಹಿತ್ತದಗೋಸ್ಕರವಾಗಿ ತಪಶ್ಚರ್ಯ ಮಾಡಿ ಮುಕ್ತಿ ಮಂದಿರಕ್ಕೆ ಹೋಗಿ ಮುಡ್ತೇವೆ ನೋಡು. ಹೌದು. ಅದಕ್ಕೆ ವೇಸ್ಟ್ ಎತ್ಕರದಾರ. ಹೌದಪ್ಪ. ಹೌದು. ವೇಸ್ಟ್ ಅಂತಕ್ಕಂಥದ್ದು ಭಾಳ ಕಡಿಮಲ್ಲ. ಹಾ ಒಟ್ಟೆ ವಿಷಯ ಏನಿಲ್ಲದ್ರಾಗ ಇಲ್ಲ. ವೇಸ್ಟ್ ಅಂದ್ರ ಒಬ್ಬನೇ ಮಾಡಬೇಕು. ಹೌದು. ಅವನ ಪ್ರತ್ಯೇಕ ಅವನೇ ಮಾಡ್ಕೊಂಡ್ರ ಜಗಕ್ಕೆ ಉದ್ಧಾರ ಆಗ್ಬೇಕು. ಅಂತ ವಿಷಯ ಮಾತಾಡ್ರಿ. ಹೌದು. ನಾನು ಹೊಲ್ದಾಗ ಹೌದು ಮಳಿ ಬರ್ಲಿಲ್ಲ. ನನ್ನ ಸಲ್ಯಾಕ ನಾನು ಹೊಲ್ದಾಗ ಮಳಿ ಬರ್ಲಿಲ್ಲ. ತಪ್ಪ ಕೂತಾಗ ಎಲ್ಲ ಕಡೆ ಮಳಿ ಬತ್ತಪ್ಪ ಅಂತ ಕೇಳಿದ್ರೆ ನಿನ್ನ ಹಿತ್ತನು ಹಿಂಗತ್ತದ, ಮತ್ತೊಬ್ರ ಹಿತ್ತನು ಹಿಂಗತ್ತದ. ಹೌದು. ಇಲ್ಲಿ ಒಬ್ಬನ ವಿಷಯ ಬೆಳೆಸ್ರಿ ನೀವು. ವೇಸ್ಟ್ ಅಂದ್ರ ಇನ್ನೊಬ್ಬರಿಗೆ ಸಂಪರ್ಕ ಒಟ್ಟೆ ಇರಬಾರ್ದವ. ಹೌದು. ಅಂತ ವಿಷಯ ಮಾತಾಡ್ರಿ. ಅದಕ್ಕೆ ಇರ್ಲಿ. ಒಂದು ಸಿದ್ಧಾಟಿಗೆ ಒಳಗ ಪ್ರಶ್ನೆಯನ್ನ ಮಾಡಿದ್ದ. ಹೌದು. ಏನಪ್ಪ ಅಂತ ಕೇಳಿದ್ರ, ಏನ್ರಿಪ್ಪ? ಒಂದು ಊರೊಳಗ ಬೀರಾಣಿದೇವ್ರ ಗುಡಿ ಮುಂದ ಹೌದು ಒಂದು ಕುರಿಯನ್ನ ನಿಂಡ್ರಿಸಿ ರುಂಡ ಕಡಿತಾರ. ಹೌದು. ರುಂಡ ಕಡ್ದಾಗ ರುಂಡ ಒತ್ತಟಿ ದಂಡ ಒತ್ತಟಿ ಬೀಳ್ತದ. ಹೌದು. ಆ ಡೊಳ್ಳ ಬಡ್ದಾಗ ಆ ಡೊಳ್ಳಿನ ಅದಕ್ಕೆ ರುಂಡ ಮತ್ತು ದಂಡ ಕಡಿಗೆ ಆದ್ರೂ ನರ್ತನೆ ಅಂದ್ರೆ ಕುಣಿತಾವ. ಹೌದು. ಯಾವ ಊರು ಬೀರದೇವ್ರ ಗುಡಿ ಮುಂದೆ ತಿಳ್ಕೊಂಡು ಕೇಳಿದಾಗ ಹೌದು ಹೇಳಿದ್ರ ಅವರು ಏನತ್ತ? ಕಲಬುರಗಿ ಜಿಲ್ಲಾ ಕಲಬುರಗಿ ತಾಲೂಕ್ ಹಂಚನಾಳ ಅಂತ ಹೇಳಿದ್ರು. ಮೊದಲೊಮ್ಮೆ ಮತ್ತದು ಅಲ್ಲ, ಮತ್ತೆ ಬೇರೆ ಹೇಳಿದ್ರು. ಕಲಬುರಗಿ ಜಿಲ್ಲಾ ಕಲಬುರಗಿ ತಾಲೂಕ ಹಂಚನಾಳ ಅಂತ ಒಮ್ಮೆ ಹೇಳಿದ್ರು. ಮತ್ತೊಮ್ಮಿಗೆ ಯಾವಾಗ ಹೇಳಿದ್ರು? ಕಲಬುರಗಿ ಜಿಲ್ಲಾ ಕಲಬುರಗಿ ತಾಲೂಕದಾಗ ಹಂಚನಾಳ ಅನ್ನುವಂತ ಊರೇ ಇಲ್ಲ. ಬಿಜಾಪುರ ಜಿಲ್ಲಾದಾಗದ, ಇಂಡಿ ತಾಲೂಕದೊಳಗದ, ಶಿಂದಗಿ ತಾಲೂಕದೊಳಗದ. ಹೌದು. ಕಲಬುರಗಿ ಜಿಲ್ಲಾ ಕಲಬುರಗಿ ತಾಲೂಕದಾಗ ಹಂಚನಾಳ ಇಲ್ಲ. ಇಲ್ಲ 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 ಇಲ್ಲ. ಇತ್ತಪ್ಪ ಅಂತ ಕೇಳಿದ್ರೆ ಮೊಬೈಲ್ ಮ್ಯಾಪ್ದಾಗ ಹೊಡೆದು ತೋರಿಸು ಊರಿಗೆ ಸತ್ಯ ತಂದ್ರೆ ಬಂದಿರ್ತದ. ಹೌದು. ನೀ ಹೇಳಿದ ಉತ್ತರ ತಪ್ಪದ ಮಾಸ್ತಾರ. ಹೌದು. ತಪ್ಪು ಹೇಳಬೇಡ. ಇದು ತಪ್ಪದ, ನನ್ನ ಕೈಲೇ ಬರಲತ್ತೇಳು. ನಾ ಸುಳ್ಳು ಹೇಳಿ ವಿಷಯ ತಪ್ಪಿಗದಪ್ಪ. ಹೌದು. ಇದ್ದಿದ್ದಂಗೆ ಹೇಳಿ ತಿಳ್ಕೊಂಡು ಹೇಳಿದ್ರ ಏನಾಗ್ತದ? ನಮ್ದೇನು ಅಭ್ಯಂತರ ಇಲ್ಲ. ಹೌದು. ನಮಗ ಒಂದು ಪ್ರಶ್ನೆ ಕೇಳ್ಯಾರ. ಏನು? ಅಮೋಘ ಸಿದ್ಧ ಕೈಲಾಸದಿಂದ ಸರ್ವ ಸಾಹಿತ್ಯ ತಂದ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟೆ ಒಡ್ಡಿ ವಾಲಗ ಶಿವಸ್ಥಾನ ಎಲ್ಲ ತಗೊಂಡು ಬಂದ. ಹೌದು. ಬಂದ ಬಳಕ ಏನಾಯ್ತು? ಪ್ರಸಾದ ಗಂಟ ಅರಮನೆ ಒಳಗ ಯಾಕೆ ಇಟ್ಟ? ಹೌದು. ನಿಮ್ಗೊಂದು ಮಾತು ಕೇಳೋದದ. ಏನು? ಪ್ರಸಾದ ಗಂಟ ಒಂದೇ ಇಟ್ಟಿಲ್ರಿ ಗುರುಗಳ. ನಿಮ್ಗೊಂದು ಮಾತು ಹೇಳ್ತೀನಿ. ಹೌದು. ಒಡ್ಡಿ ವಾಲಗ ಶಿವಸ್ಥಾನ ಸರ್ವ ಸಾಹಿತ್ಯದ ಗಂಟ ರಥದ ಮನೆ ಒಳಗದ. ಹೌದು. ಏನು? ರಥದ ಮನೆ ಒಳಗಾದ. ಅಮೋಘ ಸಿದ್ಧ ಕೈಲಾಸದಿಂದ ಏನು ಪಡ್ಕೊಂಡು ಬಂದ ನೋಡು, ಅವು ರಥದ ಮನೆ ಒಳಗದವ. ಹೌದು. ನಾ ಬಾಯಿಲೆ ಸುಳ್ಳು ಹೇಳಿ ನಿನ್ನಂಗ ಮಂದಿ ಕಣ್ಣಾಗ ಮಣ್ಣೋಗೋದು ಸುಳ್ಳು ಹೇಳೋದಿಲ್ಲ. ಹೌದು. ಬುಕ್ಕದ ಹೆಸರು ಮಾಧುಲಿಂಗನ ಜೀವನ ಚರಿತ್ರೆ ಒಳಗ ತೆಗೆದು ನೋಡು. ಸರ್ವ ಸಾಹಿತ್ಯದ ಗಂಟೆ ಎಲ್ಲಿ ಅದಂತಕ್ಕಂಥ ಗೊತ್ತಾಗ್ತದ. ಯಾಕಿಟ್ಟಂದ್ರೆ ಏನು ಹೇಳೋದು? ಹೌದು. ತಾಯಿ ಕೈಯಾರೆ ಮಾದಲಿಂಗ ಕೊಡು ಸಲುವಾಗಿ
ರಥದ ಮನೆ ಒಳಗೆ ಇಟ್ಟಾನ. ಇಷ್ಟೇ ಅದ್ರ ಉತ್ತರ. ಇಷ್ಟೇ ನಮ್ಮ ಪಾರ್ ಹೇಳ್ತದ ಮನ್ಯಾಗ ಉತ್ತರ. ಹಾ ಇರ್ಲಿ. ಇನ್ನೊಂದು ಮಾತು ಕೇಳ, ಹಿನಾದ ವಿಷಯನೇ ಸನಿ ಬಂದಿಲ್ರಿ. ಯಾವುದು? ಶೀಲವಂತಿ ತಾಯಿ ತಂದೆ ಯಾರದ್ ಕೇಳಿದ್ರೆ ಹೇಳೇ ಇಲ್ರಿ. ಕೇಳಿಲ್ವ? ಶಿಡಿಯಾಣ ಶೀಲವಂತಿದ ತಂದೆ ತಾಯಿ ಶಿವ ಪಾರ್ವತಿ ಅದಾರ. ಹೌದು. ಯಾಕಪ್ಪ ಅಂತ ಕೇಳಿದ್ರ, ಹೌದು, ನಾವು ಚಂತನ ಹಗಲತ್ ಕಾರ್ಯಕ್ರಮ ಭಾಳ ದಣದಿದ್ದೆವು. ಹೌದು. ಬಂದು ಇಂಡಿ ಬಸ್ ಸ್ಟ್ಯಾಂಡ್ದಾಗ ಹೊಸ ಹೋಗಿತ್ತು, ಬಜ್ಜಿ ಹೊಡಿದೆವು, ಸೂರು ಬಿದ್ದು ಹೋಗ್ಯದ ನಮ್ಮದು. ಹೌದು, ನೀವು ಬಜ್ಜಿ ಹೊಡೆದಿಲ್ಲ, ಇಚ್ಚಕ್ ಬಂದು ಇದು ಪುಲಿಯ ತಿಂತಿದ. ಇರ್ಲಿ. 4 ನುಡಿ ಕ್ಯಾಲಿ ಪ್ರಾರಂಭ ಮಾಡಿ ಸರ್ಜೋಡಿ ಕಲಾವಂತಿ ಪಳೆ ಹೋಗ್ತದ. ಹೌದು. ಖರೆ ನೀವು ನಾನು ಗಡಿ ಎಂದೂ ನೀವು ಆಗಲ್ಲ. ತಲೆಗಟ್ಕೋರಿ. ನೀವು ಏನು ಹಾಲು ಮತ್ತದಾಗ ಬರ್ತಿರೋ ಏನ ಸ್ಟೇಜ್ ಮ್ಯಾಗ ಹಾಕೊಂಡ್ರಿ ನೀವು ತುಂಬ ಎಲ್ಲ ಸರ್ವಿಸ್ ಆಯ್ತದ ಗಂಟು. ನಾವು ತರ್ತೇವೆ ಪೇಟೆನೇ ಸ್ಟೇಜಿಗೆ. ಹೆಸರು